ಈಗ ಚಿಟ್ ಫಂಡ್ ಕಂಪನಿ ಅಂತಿದ್ದಂಗೆ ಇವತ್ತಿನ ದಿನದಲ್ಲಿ ಚೀಟರ್ಸ್ ಕಂಪನಿ ಅನ್ನೋ ಇಮೇಜ್ ಬಂದ್ಬಿಟ್ಟಿದೆ. ಅದಿದೆ ಸಾರ್ವಜನಿಕರಲ್ಲಿ ಆ ತರ ತಿಳ್ಕೊಂಡಿದ್ದಾರೆ. ಚಿಟ್ ಕಂಪ್ನಿ ಅಂದ್ರೆ ಚೀಟರ್ಸ್ ಕಂಪ್ನಿ ಅಂತ ತಿಳ್ಕೊಂಡಿದ್ರು. ಆದ್ರೆ ನಮ್ಮಲ್ಲಿ ನಾವು ಇಡುವಾಗ್ಲೇನೆ ಸಂಭ್ರಮ ಅಂತ ಏಕಿಟ್ಟು ಅಂತ ಹೇಳಿದ್ರೆ ನಮ್ ಸದಸ್ಯರಿಗೂ ಸಂಭ್ರಮ ಆಗ್ಲಿ, ಮತ್ತೆ ನಮ್ ಸಂಸ್ಥೆನೂ ಸಂಭ್ರಮದಿಂದಾನೇ ನಡ್ಕೊಂಡ್ ಬರ್ಲಿ ಅಂತಾನೆ ನಾವು ಆ ಹೆಸರು ಮತ್ತೆ ಅದೇ ಬದ್ಧತೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಈಗ ನಿಮ್ಮಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಸರ್? ಸದಸ್ಯರುಗಳು ಆಲ್ಮೋಸ್ಟ್ ನಾವು ಪ್ರಾರಂಭ ಮಾಡಿದಾಗಿಂದ ಈವರೆಗೂ ಒಂದು 2,000 ರಿಂದ 2,500 ಜನ ಸದಸ್ಯರುಗಳಿದ್ದಾರೆ. ನಿಮ್ಮ ವ್ಯಾಪ್ತಿ ಎಲ್ಲೆಲ್ಲಿದೆ ಸರ್? ವ್ಯಾಪ್ತಿ ಅಂದ್ರೆ ನಮ್ದು ಸ್ಟಾರ್ಟಿಂಗ್ ಮಾಡಿದಾಗ 20,000ದಿಂದ ಮಾಡಿದ್ವು. ಆದ್ರೆ ಇದು ಒಂಥರ ಯಾವುದೇ ಗ್ರೂಪ್ ನಾವು ಮಾಡಬೇಕಾದ್ರೂ ಕನ್ನಡದ ಪದಗಳ ಹೆಸರಿಟ್ಟೇ ಮಾಡಿದ್ದೆ. ಅದೊಂಥರ ಈಗ ಈ ದಿನದಲ್ಲಿ ನಾನು ಪ್ರಾರಂಭ ಮಾಡಿದಾಗ ಸರಳ, ಸಂಚಯ, ಆಮೇಲೆ ಸುಗುಣ, ಆಮೇಲೆ ಸಹನ, ಈ ಥರ ಒಂದೊಂದು ಹೆಸರು ಇಟ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ದೆ. ಅಂದರೆ 20,000 ರೂಪಾಯಿಗೆ ಸರಳ ಆದಾಯದವ್ರಿಗೆ, 25,000 ಅಂದರೆ ಸಂಚಯ ಅಂದರೆ ಗ್ರೂಪ್ ಆದಾಯ ಮಾಡ್ಕೊಂಡು ಬರೋರಿಗೆ, 30,000 ಈಗ ಸಹನ, ತಾಳ್ಮೆ, ಸುಗುಣ ಅಂತ ಇಟ್ಟಿದ್ದೆ 30,000. ಸುಗುಣ ಅಂದರೆ ಹಂಗೆ ನೆಕ್ಸ್ಟ್ ಅಲ್ಲಿಂದ ಸಹನೆ ಇರಬೇಕು. ಮನುಷ್ಯ ಸುಗುಣವಂತ ಆಗಬೇಕು ಅಂದರೆ ಸಹನೆ ಬರಬೇಕು. ಸಹನೆ ಬಂದ ಮೇಲೆ ಸಂಪನ್ನ 45,000 ರೂಪಾಯಿ ಚೀಟಿ ಮಾಡಿದೆ ಸಂಪನ್ನ ಅಂತ. ಸಂಪನ್ನವರಾದ್ಮೇಲೆ ಸುಗಮವಾಗಿರ್ಬೇಕು ದಾರಿ, ಅದಕ್ಕೆ ಸುಗಮ ಅನ್ನೋ ಹೆಸರಲ್ಲಿ ಇಟ್ಟೆ. ಸುಗಮವಾದ ದಾರಿ ಆದರೆ ಸುರಕ್ಷಿತವಾಗಿರಬೇಕು, 60,000 ರೂಪಾಯಿ ಚೀಟಿ ಮಾಡಿದೆ. ಸರಿ, ಹೀಗೆ ಒಂದು ಸುರಕ್ಷಿತ ಬಂದಮೇಲೆ ಸುಭದ್ರವಾಗಿರಬೇಕು ಅಂತ ಮನುಷ್ಯ ಬಯಸ್ತಾನೆ. 70,000 ರೂಪಾಯಿ ಚೀಟಿ ಮಾಡಿದೆ. ಆಮೇಲೆ ಸುಭದ್ರ ಆದಮೇಲೇನು ಸಂಪದ, ಅವನು ಸುಭದ್ರನಾಗಿದ್ದಾನೆ, ಸಂಪತ್ ಭರಿತಲಾಗಲಿ ಅಂತ ಸಂಪದ ಅನ್ನೋ ಒಂದು ಗ್ರೂಪ್ ಇಟ್ಟೆ. ಸರಿ, ಸಂಪದ ಬಂದಮೇಲೆ ಇನ್ನೇನಪ್ಪ ಇವ್ರಿಗೆ ಸಂರಕ್ಷಣೆ, ಸಂಪತ್ ಬಂದಮೇಲೆ ಸಂರಕ್ಷಿಸ್ಬೇಕು ಅಂತ ಸಂರಕ್ಷಣೆ 80,000 ರೂಪಾಯಿ ಚೀಟಿ ಮಾಡಿದೆ. ಸರಿ, ಸಂರಕ್ಷಣೆ ಬಂದಮೇಲೆ ಏನಪ್ಪ ಸಿರಿ ಬಂದು 90,000 ರೂಪಾಯಿ ಚೀಟಿ ಮಾಡಿದೆ. ಸಿರಿ ಬಂತು ಅಂತ ಸ್ನೇಹ ಕಳ್ಕೋಬೇಡಪ್ಪ ಅಂದ್ಬಿಟ್ಟು 1,00,000 ರೂಪಾಯಿ ಚೀಟಿ ಮಾಡಿದೆ. ಸರಿ, ಸ್ನೇಹಿತರೆಲ್ಲ ಸೇರಿದ ಮೇಲೆ ಒಂದು ಸಾಧನೆ ಮಾಡಿ ಅಂತ 1,25,000 ರೂಪಾಯಿ ಚೀಟಿ ಸಾಧನೆ ಅಂತ ಇಟ್ಟೆ. ಸರಿ, ಸಾಧನೆ ಆದಮೇಲೆ ಸಂತೃಪ್ತಿ ಇರಬೇಕಲ್ಲ, 1,50,000 ಲಕ್ಷ ಮಾಡಿದೆ. ಸರಿ, ಇದಾಯಿತು ಅಂತೇಳಿ ಸಂತೃಪ್ತಿ ಆದಮೇಲೆ ಸಮೃದ್ಧಿ ಆಗಿರಲಿ ಅಂತ 2,00,000 ರೂಪಾಯಿ ಮಾಡಿದೆ. ಅದು ಅಲ್ಲಿಂದ ಆಯ್ತಿದ್ದಂಗೆ ಸಮೃದ್ಧಿ ಬಂದಮೇಲೆ ಒಂದು ಸರೋವರ ಅಂದರೆ ಸರೋವರದಲ್ಲಿ ಹೋಗ್ಲಿ, ಹೀಗೆ ಆ ಥರ ಪ್ರಯಾಣದಲ್ಲಿ ಅದನ್ನು ಮಾಡಿ. ಸರಿ, ಸರೋವರ ಆಯ್ತಿದ್ದಂಗೆ ಇನ್ನೇನು ಮಾಡೋದು, ಸುಗ್ಗಿ ಆಚರಿಸ್ಲಿ ಒಂದು 3,00,000 ರೂಪಾಯಿ ಮಾಡಿದ್ರು. ಸರಿ, ಸುಗ್ಗಿ ಅಂದಮೇಲೆ ಒಂದು ಸಂಗಮ ಅಂತ ಒಂದು ಚೀಟಿ ಮಾಡಿದ್ರು 4,00,000 ರೂಪಾಯಿ. ಸೊ ಆಗಿದ್ಮೇಲೆ ಸಾಗರ, ಈ ಸಂಗಮ ಗುಂಪಾದ್ಮೇಲೆ ಸಾಗರ ಗ್ರೂಪ್, ಸಾಗರದಲ್ಲಿ ಒಂದು ಇದಕ್ಕೆ ಹೋಗಲಿ ಏನೋ ಸಾಗರ ಅಂತ ಒಂದು ಗ್ರೂಪ್ ಮಾಡಿದ್ದು. ಹಾಗೆ ಆಯ್ತಿದ್ದಂಗೆ ನೆಕ್ಸ್ಟ್ ಸಾಗರದಲ್ಲಿ ಹೋಗಿ ಬಂದ ಸುಭಿಕ್ಷವಾಗಿರಲಿ ಅಂತ 6,00,000 ರೂಪಾಯಿ ಮಾಡೋದು. ಸರಿ, 6 ಲಕ್ಷ ಆಯ್ತಿದ್ದಂಗೆ ಮನುಷ್ಯನದು ಜೀವನ ಎಲ್ಲ ಇದು ಸುಭಿಕ್ಷ ಆಯಿತು ಅಂದ್ಮೇಲೆ ಸಂಜೀವಿನಿ ಥರ ಇದಾಗಲಿ, ಸಂಜೀವಿನಿ ಪಡೆದ್ಮೇಲೆ 10,00,000 ರೂಪಾಯಿಂದ ಸಮುದ್ರಯಾನ ಮಾಡಿ ಆರಾಮಾಗಿ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಈ ತರ ಗುಂಪಲ್ಲಿ ನಡ್ಸ್ಕೊಂಡು ಹೋಗ್ತಾ. ಈಗ ನಿಮ್ಮಲ್ಲಿ ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ? ಮ್ಯಾಕ್ಸಿಮಮ್ ಈಗ ಏನಾಗಿದೆ ಅಂದ್ರೆ, ನಾನು ಪ್ರಾರಂಭ ಮಾಡಿದಾಗ ಈಗ ಸರಳತೆನೂ ಇಲ್ಲ, ಸುಗುಣವಂತರು ಕಡಿಮೆ, ಸಂಪನ್ನವಂತರು ಇಲ್ಲ. ಅದಕ್ಕಾಗಿ ಈಗ ನಾವು ನಂದು ಗ್ರೂಪ್ ಟೈಟ್ಲೇ ಏನ್ ಮಾಡಿದ್ದೀನಿ ಅಂದ್ರೆ, ಸ್ನೇಹ ಗುಂಪಿನಿಂದ ಗುಂಪಿನ ಸಂಗಮವೇ ಸಮುದ್ರ ಅಲ್ಲ, ಸ್ನೇಹ ಗುಂಪಿನಿಂದ ಸಂಗಮ ಗುಂಪಿನ ಸಮುದ್ರ ಗುಂಪಿನ ಸಂಗಮವೇ ಸಂಭ್ರಮ ಆಚರಿಸ್ತಂತ ನಮ್ಮ ಕ್ಯಾಪ್ಷನ್ನೇ ಕೊಟ್ಬಿಟ್ಟಿದ್ದೀನಿ. ಮೊದಲು ಇದ್ದಿದ್ದು ಅವಾಗ ಸರಳ ಗುಂಪಿಂದ ಅಂತ ಹಾಕೊಂಡು ಹೋಗ್ತಿದ್ವು, ಸುಗಮದಿಂದ ಅಂತ ಹೇಳ್ತಿದ್ವು. ಈಗ ಸ್ನೇಹದಿಂದ ಸಂಗಮ, ಇದು ಸಮುದ್ರ ಗುಂಪಿನ ಸಂಗಮವೇ ಸಂಭ್ರಮ ಆಚರಿಸ್ತಂತೆ. ಸರಿಗ ಇವತ್ತು ಪ್ರಾರಂಭ ಆಗ್ತಲ್ಲಿ ಬೇರೆ ಕಂಪನಿಗಳು, ಇವತ್ತು ಪ್ರಾರಂಭ ಆಗುವಂತ ಬೇರೆ ಬೇರೆ ಕಂಪನಿಗಳು 1 ವರ್ಷ 2 ವರ್ಷಕ್ಕೆ ಮುಚ್ಕೊಂಡು ಹೋಗ್ತಾ ಇದೆ. ತಾವು 34ನೇ ವರ್ಷ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದೀರಿ. ತಮ್ಮ ಯಶಸ್ಸಿನ ಗುಟ್ಟೇನು ಸರ್? ನಾನು ಬೇರೆಯವ್ರ ವಿಷಯಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಂಡು ಇಲ್ಲ, ನೋಡಕ್ಕೂ ಇಲ್ಲ. ನಂದು ಏನಿದ್ರು ನನ್ನ ಗುರಿ ನನ್ನ ಸದಸ್ಯರಿಗೆ, ಸಮಾಜಕ್ಕೆ ಏನಾದ್ರು ಉಪಯೋಗ ಆಗಬೇಕು, ನಮ್ಮ ಸಂಸ್ಥೆ ಸುಭದ್ರವಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಬಟ್ ಬೇರೆಯವ್ರದ್ದು ಏನೇನು ಮಾಡ್ತಾರೋ ಹಾಗೆ ಹೀಗೆ
ನಾನು ಯಾವತ್ತೂ ಟೀಕೆ ಮಾಡೋದಕ್ಕಿಂತ ಬಟ್ ನಾನು ನಿಮ್ಮನ್ನ ಕೇಳೋದಕ್ಕಿಂತ ನಮ್ಮ ಸದಸ್ಯರನ್ನು ಕೇಳ್ಕೊಂಡು ನಮ್ದು ಹೆಂಗಿದೆ ಸರ್ವಿಸು ಅಂತ ಹೇಳಿದ್ರೆ ನಿಮಗೆ ತುಂಬ ಅದು ಹೆಚ್ಚಿನ ನಿಮಗೆ ವಿವರಣೆ ಸಿಗುತ್ತೆ. ನಮಸ್ಕಾರ. ಆಯ್ತು.